ಈ KPSC ಹಗರಣದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಅದರ ಒಂದು ಪಾತ್ರ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಡೀತಾ ಇರುವಂಥ ಎಲ್ಲ ಘಟನೆಗಳಿಂದ ಗೊತ್ತಾಗ್ತಾ ಇದೆ. ಒಬ್ಬ IAS ಆಫೀಸರು ಅವ ಓಡಿ ಹೋಗ್ತಾನೆ, ನಾಪತ್ತೆ ಆಗ್ತಾನೆ. ಸರ್ಕಾರಕ್ಕೆ ಮತ್ತು ಸರ್ಕಾರದ ಇಂಟೆಲಿಜೆನ್ಸಿಗೆ ಗೊತ್ತಾಗಲ್ಲ. ತನಿಖೆ ಮಾಡಲಿಕ್ಕೆ ಬಂದಂಥ CID ಇರ್ಬೋದು, ಪೊಲೀಸರಿರ್ಬೋದು, ಅವರು ED ಅವರಿಗೆ ಅವನು ಸಿಗಲಾರದಂತೆ ವ್ಯವಸ್ಥೆ ಮಾಡ್ತಾರೆ. ಇದರ ಅರ್ಥ ಸರ್ಕಾರವೇ ಅವನನ್ನು ಓಡಿಸಿದೆ, ಈಗ ಸದ್ಯಕ್ಕೆ ಸಿಗಬೇಡ, ಸಿಕ್ಕರೆ ನಮ್ಮದೆಲ್ಲ ಹೊರಗೆ ಬೀಳ್ತದೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿದೆ. ನಾನು ರಾಜ್ಯಪಾಲರಿಗೆ ನನಗೆ ಆರಂಭಕ್ಕೆ ಗೊತ್ತಾದ ನಂತರ ಒಂದು ಪತ್ರ ಬರೆದಿದ್ದೇನೆ. ನಿಮ್ಮ ಅನೇಕ ಚಾನಲ್ಗಳಲ್ಲಿ, ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಂದಿತ್ತು. ನಾನು ಡಿಟೇಲ್ ಆದ ಒಂದು ಪತ್ರ ಬರೆದಿದ್ದೆ, ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನು. ಅದಾದ ನಂತರ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದರು. ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ ನಂತರ ಅವತ್ತು ರಾಜ್ಯ ಸರ್ಕಾರ ಅದನ್ನು ರೆಕಮೆಂಡ್ ಮಾಡಿತು. ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಕೋರ್ಟ್ ರಿಜೆಕ್ಟ್ ಮಾಡಿತು. ಈಗ ಪುನಃ ಜನರ ಒತ್ತಡಕ್ಕೆ ಮಣ್ಣದು ಮಾಡಿದ್ದಾರೆ. ನಾನು ಕೇಳಿದ್ದು, ಈ IAS ಅಧಿಕಾರಿ ಇನ್ನು ನಾಪತ್ತೆಯಾಗಿದ್ದಾನೆ, ಇವನು ಹಿಡಿಯೋದು ಕೆಲಸನೋ ಅಥವಾ RSS ಪಥಸಂಚಲನದಲ್ಲಿ ಭಾಗವಹಿಸಿದಂಥ ಇಬ್ಬರು ಶಿಕ್ಷಕರನ್ನು ಸಸ್ಪೆಂಡ್ ಮಾಡೋ ಕೆಲಸನೋ? ಸಸ್ಪೆಂಡ್ ಮಾಡಿದವರಿಗೆ ಒಂದು ಅರ್ಥ ಮಾಡ್ಕೋಬೇಕು. ಕೇವಲ ಈ ಇತ್ತೀಚಿನ 10 ವರ್ಷದಲ್ಲಿ, 12 ವರ್ಷದಲ್ಲೆಲ್ಲ 1980ರಿಂದ 1970ರಿಂದ ಯಾವಾಗ ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥ ಸರ್ಕಾರಿ ನೌಕರರ ಮೇಲೆ ಕ್ರಮ ಆಗಿದೆ ಅಥವಾ ಸಂಘವನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ಅದರ ಚಟುವಟಿಕೆಯನ್ನು ತಡೀಲಿಕ್ಕೆ, ನಿರ್ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಕೋರ್ಟು ಅದನ್ನು ಕಿತ್ತೆಸೆದಿದೆ. ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಈ ತೀರ್ಮಾನ ಆಗಿದೆ. ಪಂಜಾಬ್ದಲ್ಲಿ ಈ ರೀತಿಯಾಗಿತ್ತು, ಸರ್ಕಾರಿ ನೌಕರರು RSS ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಅಂಥೇಳಿ. ನಾನು ನಿಮಗೆ ಕೇಸ್ ಡೀಟೇಲನ್ನು ಕೊಡ್ತೀನಿ. ಹಾಗಾಗಿ ಇದರಲ್ಲಿ ಸರ್ಕಾರ ದ್ವೇಷ ಭಾವನೆಯಿಂದ ವರ್ತಿಸುವಂಥ ಒಂದು ಏನು ಪ್ರಯತ್ನವನ್ನು ಮಾಡ್ತಾ ಇದೆ, ಈ ದ್ವೇಷ ಭಾವನೆಯಿಂದ ವರ್ತಿಸುವುದನ್ನು ಕೈ ಬಿಡಬೇಕು. ಕೋರ್ಟ್ನಲ್ಲಿ ಬಿದ್ದೋಗ್ತದೆ, ಮಾನ ಮರ್ಯಾದೆ ಹೋಗ್ತದೆ ನಿಮ್ಮದು. ಮೊದಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ KPSCಯಲ್ಲಿ ಅರ್ಹರಿಗೆ ಕೆಲಸ ಸಿಗಲಾರದಂತೆ ಮಾಡಿದಂಥ ಒಬ್ಬ ಅಧಿಕಾರಿ ನಾಪತ್ತೆ ಆಗ್ತಾನೆ. IAS ಅಧಿಕಾರಿ ಅದು. ಇನ್ನು ಕತ್ತೆ ಕಾಯ್ತಾ ಇದ್ದೀರಿ ನೀವು, ಅದು ಬಿಟ್ಟು ಇಲ್ಲಿ ಸಸ್ಪೆನ್ಷನ್ ಕೂಡ ಆಡ್ತಾ ಇದ್ದಾರೆ. ನಾಚಿಕೆ ಬರಲ್ಲ ನಿಮ್ಗೆ? ಹಾಗಾಗಿ ಈ ನಾಪತ್ತೆ ಆಗಿರುವಂಥ ಅಧಿಕಾರಿ ಮತ್ತು KPSCಯಲ್ಲಿ ನಡೆದಂಥ ಹಗರಣದಲ್ಲಿ ಸರ್ಕಾರದ ಸ್ಪಷ್ಟ ಪಾತ್ರ ಇದೆ. ಇಲ್ಲಾಂದರೆ IAS ಅಧಿಕಾರಿ ಒಂದು ದಿವಸದಲ್ಲಿ ಸಿಗ್ತಾನೆ ಅವನು. ಇವರೇ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಇದನ್ನು ತಕ್ಷಣ ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಭಾಳ ತತ್ವ ಸಿದ್ಧಾಂತ ಅಂತ ಮಾತಾಡ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಅಂತ ಮಾತನಾಡ್ತಾರೆ. ಅತ್ಯಂತ ತತ್ವಜ್ಞಾನಿ ಅಂತ ಇತ್ತೀಚಿನ ತಮ್ಮ ಮೊದಲನೇ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಆದ ನಂತರ ಮಾತಾಡಿದ್ದಾರೆ. ನಿಮ್ಮ ತತ್ವಜ್ಞಾನದ ಭಾಷಣಕ್ಕೆ ಒಂದು ಸಾಸಿವೆ ಕಾಳಷ್ಟಾದರೂ ಕಿಮ್ಮತ್ತು ಬರಬೇಕಂದ್ರೆ ಅವ್ನು ಹಿಡ್ಕೊಂಡು ಎಳ್ಕೊಂಬಂದು ಸಂಪೂರ್ಣವಾದಂಥ ಇದರಲ್ಲಿ ನಡೆದಂಥ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮವನ್ನು ಬಯಲಿಗೆಳಿರಿ. ಆವಾಗ ಮಾತ್ರ ನಿಮ್ಮ ಈ ತಾತ್ವಿಕ ಭಾಷಣಕ್ಕೆ ಅರ್ಥ ಇರ್ತದೆ ಅನ್ನೋಂಥ ಮಾತನ್ನು ಹೇಳ್ತಾರೆ.